ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಧ್ಯಾಯ 1ರಲ್ಲಿ ಬರುವ ಭಾರತದಲ್ಲಿ ಏಕತೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ಅವಧಿಯಲ್ಲಿ ಭಾರತದಲ್ಲಿ ಕಂಡುಬರುವ ವೈವಿಧ್ಯತೆಯ ಗುಣಲಕ್ಷಣಗಳನ್ನು ನೋಡಿದ್ವಿ. ನಮ್ಮ ಭಾರತ ಅನ್ನೋದು ವೈವಿಧ್ಯತೆ ಮತ್ತು ಆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಒಳಗೊಂಡಂತಹ ಒಂದು ವಿಶಿಷ್ಟ ರಾಷ್ಟ್ರ ಅಂತ ಏನು ಮಾಡ್ತಾ ಹೋಗ್ತೀವಿ ಅಂದ್ರೆ ನಮ್ಮ ಭಾರತ ದೇಶವನ್ನು ನಾವು ಗುರುತಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ನಮ್ಮ ಧಾರ್ಮಿಕ ವೈವಿಧ್ಯತೆ ಆಗಿರ್ಬೋದು, ಸಾಂಸ್ಕೃತಿಕ ವೈವಿಧ್ಯತೆ ಆಗಿರ್ಬೋದು, ಭಾಷಾ ವೈವಿಧ್ಯತೆ ಆಗಿರ್ಬೋದು, ಪ್ರಾಂತೀಯ ವೈವಿಧ್ಯತೆ ಆಗಿರ್ಬೋದು, ಹೀಗೆ ಜನಾಂಗೀಯ ವೈವಿಧ್ಯತೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯಿಂದ ಏನು ಮಾಡ್ತಾ ಹೋಗ್ತೀವಿ ಅಂದ್ರೆ ನಾವು ಭಾರತದಲ್ಲಿ ವೈವಿಧ್ಯತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಧರ್ಮಗಳು, ವಿಭಿನ್ನ ಜನಾಂಗೀಯ ಸಮೂಹಗಳು, ಹೀಗೆ ಏನು ಮಾಡ್ತಾ ಹೋಗ್ತೀವಿ ನಾವು ವೈವಿಧ್ಯಮಯವಾದಂತಹ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತೀವಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂತಹ ಒಂದು ವೈವಿಧ್ಯತೆಯಲ್ಲಿಯೂ ಕೂಡ ನಮ್ಮ ಭಾರತ ದೇಶ ಅನ್ನೋದು ತನ್ನದಾದಂತಹ ಒಂದು ಏಕತೆಯನ್ನ ನಮ್ಮ ಭಾರತ ದೇಶ ಒಳಗೊಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಬರುವುದೇನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಏಕತೆ. ಹಾಗಾದ್ರೆ ಏಕತೆ ಅಂತಂದ್ರೆ ಏನಾಗಿರೋದು ಏಕತೆ ಅಂತಂದ್ರೆ, ಏಕತೆಯು ನಾವೆಲ್ಲರೂ ಒಂದು ಅಥವಾ ನಾವು ಎಂಬ ಒಂದು ಭಾವನೆಯನ್ನ ಸೂಚಿಸುವಂತ ಒಂದು ಪರಿಕಲ್ಪನೆ ಇದಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ವಿಭಿನ್ನ ಸಂಸ್ಕೃತಿ ಹೊಂದಿದಂತಹ ಜನರು ಉನ್ನತ ಮಟ್ಟದ ಸಹಕಾರ, ಪರಸ್ಪರ ತಿಳುವಳಿಕೆ, ಸಮಾನ ಮೌಲ್ಯಗಳು, ಅನ್ಯೋನ್ಯತೆ, ರಾಷ್ಟ್ರಪ್ರಜ್ಞೆ ಮೂಲಕ ಜನರನ್ನ ಒಟ್ಟುಗೂಡಿಸುವಂತ ಒಂದು ಪರಿಕಲ್ಪನೆ ಯಾವ್ದಪ್ಪ ಅಂತಂದ್ರೆ ನಾವು ಏಕತೆ ನಾವು ಗುರುತಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ಏಕತೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೆಲವೊಂದು ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅಂತಹ ಅಂಶಗಳು ಯಾವಪ್ಪ ಅಂತಂದ್ರೆ ಒಂದು ಪ್ರಾಂತೀಯ ಏಕತೆ. ಪ್ರಾಂತೀಯ ಏಕತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಏನು? ಇದು ನಮ್ಮ ಭಾರತ ಏನಾಗಿಪ್ಪ ಅಂತಂದ್ರೆ ಭಾರತದ ನೈಸರ್ಗಿಕ ಗಡಿಗಳು ಭಾರತದ ಒಂದು ಭೌಗೋಳಿಕ ಏಕತೆಯನ್ನ ಸೂಚಿಸ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒದಗಿಸಿಕೊಡ್ತಾವ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಬೆಟ್ಟ ಗುಡ್ಡಗಳು, ಹಿಮಾಲಯ ಪರ್ವತಗಳು, ನದಿಗಳು, ಇವೆಲ್ಲವೂ ಕೂಡ ಏನು ಮಾಡುವಪ್ಪ ಅಂತಂದ್ರೆ ನಮ್ಮ ಭಾರತದ ನೈಸರ್ಗಿಕ ಏಕತೆ ಎಂಬುದೇನಪ್ಪ ಅಂದ್ರೆ ಅದು ನಮ್ಮ ಭಾರತ ದೇಶದ ಭೌಗೋಳಿಕ ಒಂದು ಏಕತೆಯನ್ನ ಈ ಒದಗಿಸಿಕೊಡ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಭಾರತವನ್ನ ಈ ಹಿಂದೆ ಭರತ ವರ್ಷ, ಭರತಖಂಡ, ಜಂಬೂ ದ್ವೀಪ ಮುಂತಾದ ಹೆಸರುಗಳನ್ನು ಮಾಡ್ತಾ ಇದೀವಿ ಅಂತ ನಾವು ಕರಿತಾ ಇದ್ದೀವಿ ಅಂತ ಹೇಳ್ತಾ ಹೋಗ್ಬೋದು. ಅವುಗಳಷ್ಟೇ ಅಲ್ಲದೆ ಇದು ನಮ್ಮ ಐತಿಹಾಸಿಕ ಏಕತೆಯ ಮಹತ್ವವನ್ನ ಯಾವುದು ಸೂಚಿಸ್ತೈತಿಪ್ಪ ಅಂತಂದ್ರೆ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಈ ಭರತ ವರ್ಷ, ಭರತಖಂಡ, ಜಂಬೂ ದ್ವೀಪ ಎಂಬ ಇವೆಲ್ಲ ಮಾಡ್ತಾಯಿಪ್ಪ ಅಂದ್ರೆ ನಮ್ಮ ಭಾರತದ ಐತಿಹಾಸಿಕ ಏಕತೆಯನ್ನ ಸೂಚಿಸುವಂತ ಒಂದು ಪರಿಕಲ್ಪನೆಗಳು ಕೂಡ ಏನಪ್ಪ ಅಂದ್ರೆ ಇವೇ ಆಗಿದಾವ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಭರತ ವರ್ಷ ಎಂಬ ಹೆಸರು ಕವಿಗಳಾಗಿರ್ಬೋದು, ತತ್ವಶಾಸ್ತ್ರಜ್ಞರಾಗಿರ್ಬೋದು, ಧಾರ್ಮಿಕ ಚಿಂತಕರಾಗಿರ್ಬೋದು, ಇವರಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನ ಯಾವ್ದು ಪಡ್ಕೊಂಡಿದೀಪ ಅಂತಂದ್ರೆ ಭರತ ವರ್ಷ ಎಂಬ ಹೆಸರು ಕೂಡ ಏನಪ್ಪ ಅಂದ್ರೆ ಮಹತ್ವದಂತ ಒಂದು ಸ್ಥಾನವನ್ನ ಇದೆಲ್ಲವೂ ಕೂಡ ಪಡ್ಕೊಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇವರೆಲ್ಲರೂ ಭಾರತವನ್ನ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಭರತ ಚಕ್ರವರ್ತಿ ಆಳಲ್ಪಟ್ಟಿದ್ದರಿಂದ ಇದು ಭರತ ವರ್ಷ, ಭರತಖಂಡ ಎಂಬ ಅಂಶವನ್ನ ಇದು ಒಳಗೊಂಡೈತೆ ಎಂಬುದನ್ನ ಪ್ರತಿಯೊಬ್ಬ ಕವಿಗಳಾಗಿರ್ಬೋದು, ಹಾಗೆಯೇ ತತ್ವಶಾಸ್ತ್ರಜ್ಞರಾಗಿರ್ಬೋದು ಅಥವಾ ಧಾರ್ಮಿಕ ಚಿಂತಕರಾಗಿರ್ಬೋದು, ಇವರ ಮನಸ್ಸಿನಲ್ಲಿ ಇದ್ದೆವು ಕೂಡ ಆಳವಾಗಿ ಅದು ನೆರವೇರಿತು ಅಂತ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಈ ಪ್ರಾಂತೀಯ ಏಕತೆ ಅನ್ನೋದು ನಮ್ಮ ಭಾರತದ ಏಕತೆಯ ಪ್ರಮುಖ ಮೂಲ ಅಂಶಗಳಲ್ಲಿ ಇದು ಕೂಡ ಒಂದಾಗೈತೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಎರಡನೇ ಬರುವಂತಹ ಮತ್ತೊಂದು ಏಕತೆಯ ಅಂಶ ಯಾವುದಪ್ಪ ಅಂತಂದ್ರೆ ಭಾಷಾ ಏಕತೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರೂ ಸಹ ಗೊತ್ತಿರುವ ಹಾಗೆ ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳು ಕಂಡು ಬಂದರೂ ಸಹ ಆ ಭಾಷೆಯಲ್ಲಿ ಏಕತೆ ಎಂಬುದೇನಪ್ಪ ಅಂದ್ರೆ ಕಂಡು ಬರ್ತೈತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಭಾರತ ಕೇವಲ ಒಂದೇ ಒಂದು ಭಾಷೆಯನ್ನ ಒಳಗೊಂಡಿಲ್ಲ. ಇಡೀ ಜಗತ್ತಿನಲ್ಲಿ ಕಂಡು ಬರುವಂತಹ ಎಲ್ಲಾ ಭಾಷೆಗಳ ಅಸ್ತಿತ್ವ ಅನ್ನೋದು ಎಲ್ಲೈತಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ಮಾಡ್ತಾ ಇದ್ದೀವಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಹಲವಾರು ಭಾಷೆಗಳಿದ್ದರೂ ಕೂಡ ಆ ಭಾಷೆಗಳಲ್ಲಿ ಏಕತೆ ಎಂಬುದೇನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಭಾರತೀಯ ಭಾಷೆಗಳಿಗೆ ಸಂಸ್ಕೃತ ಭಾಷೆ ಪ್ರಮುಖ ಮೂಲಾಧಾರ. ಅಂದ್ರೆ ಏನು? ಎಲ್ಲಾ ಭಾಷೆಗಳನ್ನ ಒಂದುಗೂಡಿಸುವ ಕೊಂಡಿಯಾಗಿ ಯಾವ್ದು ಕಾರ್ಯ ಮಾಡ್ತೈತಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆ ಮಾಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಭಾರತದ ಏನು ಪ್ರಾಂತೀಯ ಭಾಷೆಗಳಿದಾವ ಆ ಪ್ರಾಂತೀಯ ಭಾಷೆಗಳನ್ನೆಲ್ಲನೂ ಕೂಡ
ಒಂದುಗೂಡಿಸುವ ಕೊಂಡಿಯಾಗಿ ಸಂಸ್ಕೃತ ಭಾಷೆ ಎಂಬುದು ಏನ್ ಮಾಡ್ತೈತಪ್ಪ ಅಂತಂದ್ರೆ ತನ್ನ ಕಾರ್ಯವನ್ನ ನಿರ್ವಹಿಸ್ತಿದೆ ಅಂತ ಹೇಳ್ತಾ ಹೋಗ್ತೀವಿ. ಇದು ಕೇವಲ ಸಂಸ್ಕೃತ ಭಾಷೆ ಅನ್ನೋದು ಎಲ್ಲಾ ಭಾಷೆಗಳ, ನಮ್ಮ ಭಾರತದ ಎಲ್ಲಾ ಭಾಷೆಗಳ ಮೂಲಾಧಾರ ಅಷ್ಟೇ ಅಲ್ಲದೆ ನಮ್ಮ ಭಾರತದ ಏಕತೆಯು ಕೂಡ ಇದು ಕಾರಣ ಆಗೈತೆ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ ಸಂಸ್ಕೃತ ಭಾಷೆಯು ಹಿಂದೂ ಸಂಸ್ಕೃತ ಭಾಷೆ ಮಾತ್ರವಾಗಿರದೆ, ಸಂಸ್ಕೃತ ಭಾಷೆ ಅನ್ನೋದು ಹಿಂದೂ ಸಂಸ್ಕೃತ ಭಾಷೆ ಮಾತ್ರವಾಗಿರದೆ ಇದರಲ್ಲಿ ಹಿಂದೂ ಶಾಸ್ತ್ರಗಳು, ಗ್ರಂಥಗಳು ಏನಿದಾವಪ್ಪ ಅಂತಂದ್ರೆ ಇದರಿಂದ ರಚಿಸಲ್ಪಟ್ಟವ ಅಂತ ಹೇಳ್ತಾ ಹೋಗ್ತೀವಿ. ಹಂತಗಳನ್ನ ತಗೊಳ್ಬಹುದು, ಬ್ರಾಹ್ಮಣಿಕಗಳನ್ನ ತಗೊಳ್ಬಹುದು, ಪುರಾಣಗಳನ್ನ ತಗೊಳ್ಬಹುದು, ಹಲವಾರು ಮಹಾಕಾವ್ಯಗಳನ್ನ ತಗೊಳ್ಬಹುದು, ಇನ್ನೂ ಅನೇಕಗಳೇನಾಗಿದಾವಪ್ಪ ಅಂತಂದ್ರೆ ಈ ಸಂಸ್ಕೃತ ಭಾಷೆಯಿಂದ ಏನಪ್ಪ ಅಂದ್ರೆ ರಚಿತಗೊಂಡಿದಾವ ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಈ ಸಂಸ್ಕೃತವು ಹಿಂದೆ ವಿದ್ವಾಂಸರ ಭಾಷೆಯು ಕೂಡ ಪರಿಣಮಿಸಿತ್ತು. ಅಂದ್ರೆ ವಿದ್ವಾಂಸರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ಸಂಸ್ಕೃತ ಭಾಷೆಯನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಬಳಕೆ ಮಾಡ್ತಾ ಇದ್ರು. ಅದರ ಮುಖಾಂತರ ಏನ್ ಮಾಡ್ತಾರೆ, ಜನರಿಗೆ ತಮ್ಮ ತತ್ವ ಬೋಧನೆಗಳ ಮುಖಾಂತರ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಏನಪ್ಪ ಅಂದ್ರೆ ವಿದ್ವಾಂಸರು ಕೂಡ ಮಾಡ್ತಾ ಇದ್ರು ಅಂತ ಹೇಳ್ತಾ ಹೋಗ್ತೀವಿ. ಅವುಗಳ ಅಷ್ಟ ಅಂತಂದ್ರೆ ಈ ಪ್ರಾಂತೀಯ ಭಾಷೆಗಳಲ್ಲಿ ಜನಸಾಮಾನ್ಯರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರು. ಆದರೆ ನಮ್ಮ ಭಾರತದೊಳಗೆ ಏನಪ್ಪಾ ಅಂದ್ರೆ ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಇವೇನಾಗಿದಾವ ಅಂತಂದ್ರೆ ಜನಸಂಪರ್ಕ ಭಾಷೆಗಳಾಗಿದಾವ, ವ್ಯವಹಾರಿಕ ಭಾಷೆಗಳಾಗಿದಾವ. ಅಂದ್ರೆ ಜನರು ಇವುಗಳನ್ನ ಮಾತನಾಡುವುದರ ಜೊತೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ವ್ಯವಹಾರವನ್ನು ಕೂಡ ನಡೆಸ್ಕೊಂಡು ಹೋಗಿರ್ತಾರ ಅಂತ ಹೇಳ್ತಾ ಹೋಗ್ತೀವಿ. ಇದು ಏನೇನೋ ಸೂಚಿಸ್ತೈತಿ ಅಂತಂದ್ರೆ ಇದು ಭಾಷಾ ಏಕತೆ ಎಂಬುದನ್ನು ಸೂಚಿಸ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಸಂಸ್ಕೃತ ಭಾಷೆ ಅನ್ನೋದು ಎಲ್ಲಾ ಭಾಷೆಗಳ ಮೂಲಾಧಾರವಾಗಿದ್ದು ಇದು ಎಲ್ಲಾ ಭಾಷೆಗಳನ್ನ ಒಂದುಗೂಡಿಸುವ ಕೊಂಡಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳ ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಹಲವಾರು ಭಾಷೆಗಳಿಗೂ ಇತ್ತೀಚೆಗೆ ಅಂದ್ರೆ 2004 ನಂತರ ಏನಾಗಿತ್ತಪ್ಪ ಅಂತಂದ್ರೆ ಸಂಸ್ಕೃತ ಏನಪ್ಪಾ ಅಂದ್ರೆ ಒಂದು ಶಾಸ್ತ್ರೀಯ ಸ್ಥಾನಮಾನವು ಕೂಡ ಏನಪ್ಪ ಅಂದ್ರೆ ಲಭ್ಯವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂತಹ ಭಾಷೆಗಳು ಯಾವ ಬರ್ತಾವಪ್ಪ ಅಂತಂದ್ರೆ ಒಂದು ತಮಿಳು. ಇದಕ್ಕೆ 2004 ಮಾತ್ರ ಒಂದು ಶಾಸ್ತ್ರೀಯ ಸ್ಥಾನಮಾನವು ಕೂಡ ದೊರೆತು ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟಲ್ಲದೆ ಸಂಸ್ಕೃತ ಭಾಷೆಗೂ ಕೂಡ 2005ರಲ್ಲಿ, ನಮ್ಮ ಕನ್ನಡ ಭಾಷೆಗೂ ಕೂಡ ಏನಪ್ಪ 2008ರಲ್ಲಿ ಕೂಡ ಏನ್ ಮಾಡಿದ್ರೆ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಎಂಬುದು ಕೂಡ ಏನಪ್ಪ ದೊರೆತು ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟಲ್ಲದೆ ತಮಿಳು ಕೂಡ ಆಗಿರ್ಬೋದು 2008, ಮಲಯಾಳಂ 2013, ಹಾಗೆಯೇ ಒರಿಯಾ 2014, ಹೀಗೆ ಹಲವಾರು ಭಾಷೆಗಳೇನಾಗಿತ್ತಪ್ಪ ಅಂತಂದ್ರೆ ಇದು ಶಾಸ್ತ್ರೀಯ ಸ್ಥಾನಮಾನ ಲಭ್ಯವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಇನ್ನೊಂದು ಬರುವಂತದ್ದು ಏಕತೆ ಯಾವಪ್ಪ ಅಂತಂದ್ರೆ ಧಾರ್ಮಿಕ ಏಕತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಭಾರತದಲ್ಲಿ ಧಾರ್ಮಿಕ ವೈವಿಧ್ಯತೆ ನಡೆಯುವ ಕೂಡ ಧಾರ್ಮಿಕ ಏಕತೆ ಎಂಬುದು ಕಂಡು ಬರ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಪ್ರತಿಯೊಂದು ಧಾರ್ಮಿಕ ಸಮೂಹಗಳು ತನ್ನದೇ ಆದಂತಹ ಒಂದು ನಂಬಿಕೆಯನ್ನ ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ ಒಳಗೊಂಡಿದಾವ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಎಲ್ಲವೂ ತಮ್ಮದೇ ಆದಂತಹ ನಂಬಿಕೆಗಳನ್ನು ಒಳಗೊಂಡಿದಾವ. ಅಂತಹಗಳು ಯಾವ ಬರ್ತಪ್ಪ ಅಂದ್ರೆ ಆತ್ಮ ಅವಿನಾಶತೆ ಆಗಿರ್ಬೋದು, ಅಥವಾ ಜಗತ್ತಿನ ನಶ್ವರತೆ ಆಗಿರಬಹುದು, ಪುನರ್ಜನ್ಮ ಆಗಿರ್ಬೋದು, ಮೋಕ್ಷ ಆಗಿರ್ಬೋದು, ಮುಂತಾದವುಗಳ ಕುರಿತಾಗಿ ಏನ್ ಮಾಡಿದೀಪ ಅಂತಂದ್ರೆ ಎಲ್ಲಾ ನಂಬಿಕೆಗಳು ಎಲ್ಲಾ ಧರ್ಮಗಳಲ್ಲೂ ಕೂಡ ಸರಿಸಮಾನವಾಗಿದಾವ. ಅಂದ್ರೆ ಮೋಕ್ಷ ಆಗಿರ್ಲಿ, ಪುನರ್ಜನ್ಮ ಆಗಿರ್ಲಿ, ನಶ್ವರತೆ ಆಗಿರ್ಲಿ, ಅಥವಾ ಆತ್ಮದ ಅವಿನಾಶತೆ ಆಗಿರ್ಲಿ, ಎಲ್ಲಾ ಧರ್ಮಗಳ ನಂಬಿಕೆಗಳು ಕೂಡ ಏನಪ್ಪಾ ಅಂದ್ರೆ ಒಂದೇ ಆಗಿದಾವ ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಧರ್ಮಗಳಲ್ಲಿ ಕಂಡು ಬರುವಂತಹ ಕೆಲವೊಂದು ಆಚರಣೆಗಳು ವ್ಯತ್ಯಾಸಮಯವಾಗಿ ವೈವಿಧ್ಯಮಯವಾಗಿ ಕಂಡು ಬಂದರೂ ಕೂಡ ಆ ಧರ್ಮದ ಪವಿತ್ರತೆ ಅಥವಾ ಆ ಅಗೋಚರ ಶಕ್ತಿಯ ಮೇಲಿನ ನಂಬಿಕೆಗಳಾಗಿರಬಹುದು, ಪ್ರತಿಯೊಂದು ಜನರಲ್ಲಿ ಕಂಡುಬರುವಂತಹ ಒಂದು ಕರುಣೆ ಆಗಿರಬಹುದು, ಪ್ರಾಮಾಣಿಕತೆ ಆಗಿರಬಹುದು, ಮುಕ್ತತೆ ಆಗಿರಬಹುದು, ಇವೆಲ್ಲವೂ ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ಒಂದು ಧಾರ್ಮಿಕ ಏಕತೆಯನ್ನ ಸೂಚಿಸುವಲ್ಲಿ ತಮ್ಮ ಪ್ರಮುಖ ಪಾತ್ರ ನಿರ್ವಹಿಸಿಕೊಂಡು ಹೋಗ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟಲ್ಲದೆ ಏನಾಗಿರುತ್ತದಪ್ಪ ಅಂತಂದ್ರೆ ಡಾಕ್ಟರ್ ಎಂ.ಎಲ್. ಶ್ರೀನಿವಾಸರಾವ್ ಅಭಿಪ್ರಾಯದ ಪ್ರಕಾರ ಭಾರತದಲ್ಲಿ ಕಂಡು ಬರುವಂತಹ ಒಂದು ಏಕತೆ ಧಾರ್ಮಿಕ ಸ್ವರೂಪತೆಯನ್ನು ಒಳಗೊಂಡಿದೆ. ಅಂದ್ರೆ ಏನು ಅವ್ರು ಹೇಳುವ ಹಾಗೆ ಏನು, ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಒಂದು ಏಕತೆ ಅನ್ನುವುದು ಧಾರ್ಮಿಕ ಸ್ವರೂಪವನ್ನು ಹೇಗೆ ಪಡ್ಕೊಂಡೈತೆ ಅಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಕಂಡು ಬರುವಂತಹ ವಿವಿಧ ಜಾತಿ ಸಮೂಹಗಳು ಇದ್ರೂ ಕೂಡ ಅವರೆಲ್ಲರೂ ಅನುಸರಿಸುವಂತಹ ಆರಾಧಿಸುವಂತಹ ದೇವಾನುದೇವತೆಗಳು ಎಲ್ಲವೂ ಕೂಡ ಏನಪ್ಪ ಅಂದ್ರೆ ಒಂದೇ ಆಗಿದಾವ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಯಾರಪ್ಪ ಅಂತಂದ್ರೆ ಶಿವ, ಗಣಪ,
ಪಾರ್ವತಿ, ವಿಷ್ಣು ಇತ್ಯಾದಿ ಒಂದು ದೇವಾಲಯಗಳಪ್ಪ ಅಂದ್ರೆ ಆರಾಧಿಸುವಂತ ಒಂದು ಕ್ರಮವನ್ನು ಮಾಡ್ತಾ ಇದ್ದಕ್ಕೆ ನಾವು ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಹೀಗಾಗಿ MN ಶ್ರೀನಿವಾಸ ಹೇಳುವಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಒಂದು ಏಕತೆ ಅನ್ನೋದು ಧಾರ್ಮಿಕ ಸ್ವರೂಪವನ್ನು ಪಡ್ಕೊಂಡೈತಿ ಎಂಬುದಪ್ಪ ಅಂದ್ರೆ MN ಶ್ರೀನಿವಾಸ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಈ ಭಾರತದಲ್ಲಿ ಕಂಡು ಬರುವಂತಹ ಏಕತೆಯಲ್ಲಿ ಕೊನೆಯದಾಗಿ ಬರುವಂತಹ ಅಂಶ ಯಾವಪ್ಪ ಅಂತಂದ್ರೆ ಸಾಂಸ್ಕೃತಿಕ ಏಕತೆ. ನಮ್ಮ ಭಾರತ ಈಗಾಗಲೇ ತಮಗೆಲ್ಲರೂ ಸಹ ಗೊತ್ತಿರುವ ಹಾಗೆ ಸಾಂಸ್ಕೃತಿಕವಾಗಿ ನೋಡ್ತಾ ಹೋದರೆ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ವೈವಿಧ್ಯಮಯವಾಗಿರುತ್ತೆ. ಆದ್ರೆ ಆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕೂಡ ಮಾಡ್ತಾ ಇರ್ತಾರೆ ನಾವು ಕಾಣ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಹಂತಗಳನ್ನ ತಗೊಂಡಾಗ ನಮ್ಮ ಭಾರತದ ಕಲೆ, ವಾಸ್ತುಶಿಲ್ಪ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಸಾಹಿತ್ಯ, ಸಂಗೀತ, ನೃತ್ಯ, ಕ್ರೀಡೆ, ಹಾಗೆಯೇ ಚಲನಚಿತ್ರ, ವೈದ್ಯಕೀಯ ಮುಂತಾದ ಕ್ಷೇತ್ರ ಏನಪ್ಪ ಅಂತಂದ್ರೆ ಎಲ್ಲವೂ ಕೂಡ ಏನಪ್ಪ ಅಂದ್ರೆ ನಾವು ಏಕತೆ ಎಂಬುದನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ವಿವಿಧತೆ ಹೊಂದಿದಂತಹ ಭಾರತದ ಭೌಗೋಳಿಕ ಸ್ಥಿತಿಗಳು ಮತ್ತು ಐತಿಹಾಸಿಕ ಅನುಭವಗಳು, ಧಾರ್ಮಿಕ ಮೌಲ್ಯಗಳು, ರಾಜಕೀಯ ತತ್ವಾದರ್ಶಗಳು ಇವುಗಳ ನೆರವಿನಿಂದ ಏನಪ್ಪ ಅಂತಂದ್ರೆ ಜಾತಿ, ಭಾಷೆ, ಜನಾಂಗ, ಧಾರ್ಮಿಕ ಸಮೂಹಗಳು ಇವುಗಳನ್ನ ಮೀರಿ ಏನಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿ ಏಕತೆ ಎಂಬುದನ್ನು ಕಂಡು ಬರ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳ ಅಷ್ಟೇ ಅಲ್ಲದೆ ಭಾರತದ ಆಧುನಿಕ ಶಿಕ್ಷಣ ಆಗಿರ್ಬೋದು, ಸಾರಿಗೆ ಮತ್ತು ಸಂಪರ್ಕಗಳಾಗಿರ್ಬೋದು, ಹಾಗೆಯೇ ಔದ್ಯೋಗೀಕರಣ ಆಗಿರ್ಬೋದು, ನಗರೀಕರಣ ಆಗಿರ್ಬೋದು, ಇವೆಲ್ಲೂ ಕೂಡ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಏಕತೆಯ ಎಂಬುದನ್ನು ಕೂಡ ನಾವು ಸೂಚಿಸ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ನಾವು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ಭಾರತ ಅನ್ನೋದು ತನ್ನದೇ ಆದಂತಹ ಒಂದು ವೈವಿಧ್ಯತೆಯನ್ನು ಒಳಗೊಂಡಿದ್ರು ಕೂಡ ಆ ವೈವಿಧ್ಯತೆಯಲ್ಲಿ ಏಕತೆ ಎಂಬುದನ್ನು ಕಂಡು ಬರ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂತವುದನ್ನು ತಗೊಂಡಾಗ ಆಲ್ರೆಡಿ ಹೇಳಿದ ಹಾಗೆ ಒಂದು ಪ್ರಾಂತೀಯ ಏಕತೆ ಆಗಿರ್ಬೋದು, ಭಾಷಾ ಏಕತೆ ಆಗಿರಬಹುದು, ಧಾರ್ಮಿಕ ಏಕತೆ ಆಗಿರ್ಬೋದು, ಸಂಸ್ಕೃತಿ ಏಕತೆ ಕೂಡ ಆಗಿರ್ಬೋದು. ಇಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಏಕತೆ ಎಂಬುದನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ.